ಎಲ್ರಿಗೂ ನಮಸ್ಕಾರ. ಈ ಒಂದು ಈವೆಂಟ್ಗೆ ಬಂದಂಥ ಎಲ್ಲ ಗೆಸ್ಟ್ಗಳಿಗೆ ನನ್ನ ನಮಸ್ಕಾರಗಳು, ಮಾಧ್ಯಮದವ್ರಿಗೆ ನಮಸ್ಕಾರ, ಹಾಗೆ ಇಲ್ಲಿ ನಿಂತಿರುವಂಥ ಪ್ರತಿಯೊಬ್ಬರಿಗೂ ನಿಮ್ಗೆಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ಈವೆಂಟ್ನ ವೀಕ್ಷಣೆ ಮಾಡ್ತಿರೋದಕ್ಕೆ. ಹಲೋ. ಸೊ ಫಸ್ಟ್ ರಿಜಿಸ್ಟರ್ ಮಾಡಿಬಿಡ್ತೀನಿ ಡೇಟು January 10. ಅದು ಹೇಳ್ತಾನೆ ಇರಬೇಕಾಗುತ್ತೆ ನಾನು ಶುಕ್ರವಾರದವರೆಗೂ. ಶುಕ್ರವಾರ ಆದಮೇಲೆ ಸಿನಿಮಾ ರಿಲೀಸ್ ಆಗಿದೆ ನೋಡಿದ್ರ ಈ ಥರ ಮಾತು ಸ್ಟಾರ್ಟ್ ಆಗುತ್ತೆ. ಸೊ January 10 ನಮ್ಮ ಸಿನಿಮಾ ಸಂಜು ವೆನ್ಸ್ ಗೀತಾ 2 ರಿಲೀಸ್ ಆಗ್ತಿದೆ. ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ನಿಮ್ಮ ಒಂದು ರಿವ್ಯೂಸ್ ಏನೇ ಇದ್ರೂ ನಮಗೆ ತಿಳಿಸಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಹೇಳಿ ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪೈರಸಿ ಎಲ್ಲ ಮಾಡಿ ನಮ್ಮ ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬಿಡಿ. ತುಂಬ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವೆಲ್ಲರೂ ಸೇರಿಕೊಂಡು. ದಿಸ್ ಇಸ್ ಅವರ್ ಟೀಮ್. ಆ್ಯಂಡ್ ಇನ್ಯಾರನ್ನಾದ್ರೂ ಮಿಸ್ ಮಾಡಿದ್ದೀವ ನಮ್ಮ ಟೀಮಲ್ಲಿ, ಪ್ಲೀಸ್ ಯು ಬೋತ್ ಕ್ಯಾನ್ ಜಾಯ್ನ್ ಅಸ್. ಸೊ ನಾನು ಐ ಥಿಂಕ್ ಸ್ಟಾರ್ಟಿಂಗ್ ಫ್ರಮ್ ಸಂಗೀತ ಅವರಿಂದ ಹಿಡಿದು ಅರ್ಚನಾ ಅವರವರೆಗೂ ಐ ಥಿಂಕ್ ಅವರಿಬ್ರಿಗೂ ಸಹ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ರಿಗೂ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ಮಾಡಿರುವಂಥದ್ದು. ಆ್ಯಂಡ್ ಎಲ್ಲರೂ ಮುಖದಲ್ಲಿ ಒಂದು ಮುಗುಳ್ನಗೆ. ಆ್ಯಂಡ್ ವಿ ಆಲ್ ಆರ್ ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಆ್ಯಂಡ್ ಎಲ್ರಿಗೂ ಒಂದು ಕಾನ್ಫಿಡೆನ್ಸ್ ಏನು ಗೊತ್ತಾ, ಸಿನಿಮಾ ಚೆನ್ನಾಗಾಗತ್ತೆ ಅಂತ, ರೈಟ್? ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ. 10ನೇ ತಾರೀಕು ದಯವಿಟ್ಟು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ಸಿನಿಮಾ ಸಂಜು ಗೀತನ ಹಾರೈಸಿ ಹರಿಸಿ ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಒಂದು ಒಳ್ಳೆಯ ಕನ್ನಡ ಸಿನಿಮಾವನ್ನ ಕನ್ನಡಿಗರು ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಆ್ಯಂಡ್ ಅದರಲ್ಲೂ ಕೂಡ ನೀವಿದ್ದೀರಾ ಅಂತಂದ್ರೆ ಅದಕ್ಕೆ ಆಕ್ಟಿಂಗಿಗೆ ಮತ್ತೊಂದು ತೂಕ ಇರುತ್ತೆ. ಆ್ಯಂಡ್ ಆಸ್ ಐ ಸೆಡ್, ಐ ಹ್ಯಾವ್ ಅ ಸ್ಪೆಷಲ್ ಮೆನ್ಷನ್. ನಮ್ಮ ಟ್ರಾವೆಲ್ ಕನ್ಸಲ್ಟೆಂಟ್ ಶಕ್ತಿ ಸರ್ ನನಗೆ ನಾಕ್ಷಿಕ ಸರ್ ಹೇಳಿದಾಗ ನನಗೆ ನಾವು ಅದೇ ಮಾತಾಡ್ತಿದ್ವಿ. ಸಂಜು ವೆನ್ಸ್ ಗೀತಾ ಅಂತ ಬಂದ ತಕ್ಷಣ ನಮಗೆ ಬರೋದು ಸ್ವಿಟ್ಜರ್ಲ್ಯಾಂಡ್ ಅಲ್ವಾ. ಸೊ ಡಿಸೆಂಬರಲ್ಲಿ ಹೋಗಿದ್ದು ನಾವು ಸ್ವಿಟ್ಜರ್ಲ್ಯಾಂಡ್ಗೆ. ನಾವು ಅನ್ಕೊಂಡೇ ಇರಲಿಲ್ಲ ವೆದರ್ ಹಾಗಿರುತ್ತೆ ಅಂತ. ನನಗೂ ಕೂಡ ಹೇಳಿದ್ದಾರೆ, ಇಲ್ಲ ಇದು ಯಾಕೆ ಹೋಗ್ತಿದ್ದೀರಾ ನೀವೆಲ್ಲ ಅಂತ. ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಅ ಟ್ರಾವೆಲ್ ಕನ್ಸಲ್ಟೆಂಟ್ ಅವ್ರಿಗೆ ಗೊತ್ತಿರುತ್ತೆ. ಬಟ್ ವಿ ವಾಸ್ ಸೋ ಸರ್ಪ್ರೈಸ್ ಅಂಡ್ ಶಾಕ್. ಅಷ್ಟು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ನೇಚರ್ ಕೂಡ ನಮ್ಮ ಜೊತೆ ತುಂಬಾನೇ ಸಪೋರ್ಟಿವ್ ಆಗಿತ್ತು. ನೇಚರ್ ವಾಸ್ ಸೋ ಕೈಂಡ್. ಆ್ಯಂಡ್ ಐ ಥಿಂಕ್ ಭಗವಂತಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಎಲ್ಲ ತುಂಬ ಕಷ್ಟದಲ್ಲಿರುತ್ತೆ, ಅದು ಆಮೇಲೆ ಎಂಡ್ ರಿಸಲ್ಟ್ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗುತ್ತೆ. ಸೊ ಯಾ, ಆಕ್ಚುಲಿ ವೆನ್ ವಿ ಜೆನ್ಯೂನ್ಲಿ ವಿಶ್ ಫಾರ್ ಸಮಥಿಂಗ್ ಅಲ್ಲ, ಯೂನಿವರ್ಸ್ ಅದು ಹೇಗೋ ಒಂದು ದಾರಿ ಮಾಡಿಕೊಡುತ್ತೆ ಅಂತ ನಿಮ್ಮೆಲ್ಲರ ಪರಿಶ್ರಮಕ್ಕೆ ಸಕ್ಕದಾದಂಥ ಏನು ಪ್ರತಿಫಲ ಸಿಗುತ್ತೆ. January 10ರಿಂದ ಹಿಡಿದು ಇನ್ನೊಂದು ಸಣ್ಣ ಕೆಲಸ ಇದೆ. ಏನಿಲ್ಲ ಮೂವಿಲಿ ಅಂತನಾ? ಕಿಟಪ್ಪ ಬನ್ನಿ ಇಲ್ಲಿ, ನಾಕ್ಷಕರ್ ಅವರೇ ಬನ್ನಿ. ಈಗ ಎಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಕತೆ ಎಲ್ರಿಗೂ ಗೊತ್ತಾಗೋದು ಸಾಮಾನ್ಯ. ನಾವೊಂದು ಉಲ್ಟಾ ಮಾಡ್ತಾ ಇದ್ದೀವಿ. ಇನ್ನೂ 3 ದಿನ ಇದೆ, ಇವಾಗಲೇ ಕತೆ ಹೇಳ್ಬಿಡೋಣ ಸಿನಿಮಾದ್ದು. ಸಿನಿಮಾ ಕತೆ ಹೇಳ್ತೀರಾ? ನಮ್ಮ ಸಿನಿಮಾ ಕತೆ ಓಪನ್ ಆಗಿ ಇಲ್ಲ ನಾನು ಹೇಳ, ನೀವೇ ಹೇಳಿ. ಯು ಆರ್ ಅ ಗುಡ್ ಒರೇಟರ್. ನಗಪ್ಪ ಹೇಳ್ಬಿಡೋದ? ಆಗಿದ್ದಾಗ್ಲಿ ಈ ಸಿನಿಮಾ ಕತೆ ಚಿತ್ರಕತೆ ಹೇಳ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡ್ಬಿಡೋಣ. ಟೀ ಕೋಡ್ ಅಂತ ಒಂದು ಪದ ಶುರುವಾಗಿದೆ, ಈಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಮೇಡಮ್. ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಹೂವಿದೆ. ಇದು ಈ ಜಗತ್ತಿನ ಉತ್ಕೃಷ್ಟ ಹೂವು. ಈ ಹೂವಿಗಿರ್ತಕ್ಕಂಥ ವಿಶೇಷ, ಶಿಡ್ಲಘಟ್ಟದ ರೇಷ್ಮೆ ಹೂವಿಗೆ ಎಷ್ಟು ವಿಶೇಷ ಇದೆಯೋ ಹಾಗೆ ಸ್ವಿಟ್ಜರ್ಲ್ಯಾಂಡ್ನ ಎಡಲ್ಮಿಸ್ ಅಂತ ಒಂದು ಹೂವು ಬರುತ್ತೆ. ಆ ಹೂವಿನ ಕ್ಯಾರೆಕ್ಟರ್ ಏನು ಅಂದರೆ, ತಾನು ಪ್ರೀತಿಸುವ ಪ್ರೇಮಿ ದುಂಬಿ ಹೋದರೆ ಮಾತ್ರ ಮಕರಂದ ಕೊಡುತ್ತೆ, ಬಾಕಿಯವ್ರು ಹೋದರೆ ತನ್ನ ಪಕಳೆಗಳನ್ನು ಮುಚ್ಕೊಂಡು ಬಿಡುತ್ತೆ. ಆ ಥರದ ಹೂವಿನ ಹೆಸರು ರಚಿತಾರಾಮ್. ಬ್ಯೂಟಿಫುಲ್. ಅದೊಂದು ನ್ಯಾಷನಲ್ ಫ್ಲವರ್. ಅದನ್ನ ಸೆಲ್ವಿಕಾ ರಾಣಿ ಮಾತ್ರ ಮುಡಿಬೇಕು ಅಂತ ಒಂದು ಸಂಪ್ರದಾಯ ಇದೆ. ನಮಗೆ ಹೆಂಗೆ ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪುಷ್ಪ ಅಂತೆಲ್ಲ ಇದೆಯೋ ಅವ್ರಿಗೂ ಹಾಗೆ ಇದೆ. ಹಾಗೆ ಯಾವ ದುಂಬಿಗಳು ಆ ಹೂವಿನ ಮೇಲೆ ಕೂರಕ್ಕೆ ಬಿಡದಲೆ ಸೈನ್ಯ ಮಾಡುವ, ಯುದ್ಧ ಮಾಡುವ ದುಂಬಿಯ ಹೆಸರು ಹಿಟೋಟೋಪಸ್ ಅಂತ.
ಆ ದುಂಬಿ ಹೋದ್ರೆ ಮಾತ್ರ ಆ ಹೂವು ತನ್ನ ಪಕಳೆಗಳನ್ನು ತೆರೆದು ಪ್ರೀತಿಸುತ್ತೆ. ಆ ದುಂಬಿ ಹೆಸರು ಶ್ರೀನಗರ ಕಿಟ್ಟಿ. ಚೆನ್ನಾಗಿದ್ಯಾ? ಅಕಸ್ಮಾತ್ ಮಳೆ ಬಂದಾಗ ಒಂದೊಂದ್ಸಲ ಈ ಹೂವಿನ ನೇಚರ್ ಬದಲಾಗ್ಬಿಡುತ್ತೆ. ತನ್ನದಲ್ಲದ ದುಂಬಿ ಬಂದ್ರೆ ಒಳಗಡೆ ಹೋಗಿಬಿಟ್ರೆ, ಆ ಹೂ ಹೀಗೆ ಪಕಳೆ ಇರುತ್ತೆ, ಹೋಗ್ಬಿಟ್ರೆ ಆ ಹೂವು ತಾನೂ ಇಲ್ಲವಾಗುತ್ತೆ, ಆ ಹತ್ರ ಬಂದಂತ ದುಂಬಿನೂ ಇಲ್ಲವಾಗಿಸುತ್ತೆ, ಜಗತ್ತಿಗೆ ಉತ್ಕೃಷ್ಟ ಮಕರಂದವನ್ನು ಬಿಟ್ಟೋಗುತ್ತೆ. ಆ ಮಕರಂದದ ಹೆಸರು ಸಂಜು ವೆಟ್ಸ್ ಗೀತಾ ಭಾಗ 2. ಕಥೆಯನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು 3 ದಿನ ಇದೆ ಸಿನಿಮಾ. ಒಂದು ಮಾತನ್ನ ಹೇಳ್ತೀನಿ, ಬರಹಗಾರನಾಗಿ ಎಲ್ಲರ ಪರವಾಗಿ ಒಂದು ಮಾತು ಹೇಳ್ತೀನಿ. ವರ್ಷಾಂತ್ಯಕ್ಕೆ 2 ಸೂಪರ್ ಡೀಪರ್ ಕೊಟ್ಟು ಹಿಟ್ ಕೊಟ್ಟು 2024 ಕಳಿಸ್ಕೊಟ್ಟಿದ್ದೀರಾ. ವರ್ಷದ ಆರಂಭಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಸಂಜು ವೆಟ್ಸ್ ಗೀತಾ 2 ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಇರಲಿ. ಯಾರೇ ಬರಲಿ ಕನ್ನಡ ಸಿನಿಮಾದ ಎದುರುಗಡೆ ಥಿಯೇಟರ್ ಇಲ್ಲಂಗಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ, ಇವಾಗ ಒಂದು ಬೈಟ್ ನೋಡಿದ್ರಿ, ನಾನು ಬೆಳಗ್ಗೆಯಿಂದ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಈ ಸಿನಿಮಾಗೊಬ್ರು ಹಿತೈಷಿ ಇದ್ದಾರೆ, ಅವ್ರ ಹೆಸರು ಬಾದ್ಶಾ ಕಿಚ್ಚ ಸುದೀಪ. ಹಂಗಿರೋವಾಗ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ತುಂಬಾ ಒಳ್ಳೆ ಮನಸ್ಸಿನಿಂದ ದೊಡ್ಡವರೆಲ್ಲ ವಿಶ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಹೊಸ ವರ್ಷಕ್ಕೆ ಬರ್ತಾ ಇರುವ ಮೊದಲ ಹೊಸ ಕಾಪಿ ಈ ಸಿನಿಮಾ ಗೆಲ್ಲುವ ಮುಖಾಂತರ ಕನ್ನಡದ ಮೈಲಿಗಲ್ಲು, ಕನ್ನಡದ ಒಂದು ಹೊಸ ಇತಿಹಾಸ 2025 ಆರಂಭ ಆಗ್ಲಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ. Love you all. Thank you, Rachita, and thank you, Kitapa, and thanks everyone from my team. And ತುಂಬಾ ಜನ ಸ್ನೇಹಿತರು ಬಂದಿದ್ದೀರಿ, ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ವೆರಿ ಮಚ್. ಜನವರಿ 10, 2025 ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ರಿಲೀಸ್ ಆಗ್ತಿದೆ. ಎಲ್ಲರೂ ಅದನ್ನ ದೊಡ್ಡ ಸಕ್ಸಸ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಲವ್ ಯು ಆಲ್. ಜೈ ಕರ್ನಾಟಕ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.